ಸರ್ ಗಡಿ ಭಾಗ ನಿಪ್ಪಾನಿಂದ ಬಂದಿರೋದ್ರಿ ಸರ್. ನಮ್ಮ ಲಾಸ್ಟ್ ವೀಕ್ ನಮ್ಮ ನೇಕಾರರ ಒಂದು ಸ್ಟ್ರೈಕ್ ಆಗೈತೆ ಸರ್. 2014 ಪ್ರತಿ ಯೂನಿಟ್ಗೆ 1.25 ಕೊಡ್ತೀರಿ ಸರ್ ಲೈಟ್ ಬಿಲ್. ಅದ ಈಗ 2024ದಾಗ 10.5 ಮಾಡ್ಯಾರ ಸರ್. ಇದು ಒಮ್ಮೆ ಅದರ್ಸ್ ಎಕ್ಸ್ಪೆನ್ಸಸ್ ಅಂತೇಳಿ ಲೈಟ್ ಬಿಲ್ ಹೆಚ್ಚು ಕೊಡತ್ತಾರ ಸರ್. ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ ಸರ್. ನನಗೆ ಕೊಡಪ್ಪ, ಮಾಹಿತಿ ಕೊಡಪ್ಪ, ಕನ್ಸರ್ನ್ ಮಿನಿಸ್ಟರ್ಗೆ ಮಾತಾಡ್ತೀನಿ. ಯಾಕಂದ್ರೆ ನನ್ನ ಬಗ್ಗೆ ಇದ್ರ ಬಗ್ಗೆ ಆಫ್ ಆ್ಯಂಡ್ ಐ ಡೋಂಟ್ ಹ್ಯಾವ್ ಮಚ್. ಹಿಂದಿನ ಸರ್ಕಾರ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರೈತ ವಿದ್ಯಾನಿಧಿ ಅಂತ ಹೇಳಿ ಒಂದು 8,000 ರೂಪಾಯಿಯನ್ನ ಘೋಷಣೆ ಮಾಡಿತ್ತು. ಅದು ಪ್ರತಿ ವರ್ಷನೂ ಬಂತು. ಅದು ತೆಗೆದುಕೊಂಡಿರ್ತಕ್ಕಂತಹ ಫಲಾನುಭವಿಗಳೇ ನಾನು ಒಬ್ಬ ವಿದ್ಯಾರ್ಥಿ. ಈಗಿನ ಸರ್ಕಾರ ಆಗಿರ್ತಕ್ಕಂಥ ನೀವುಗಳದನ್ನ ಬಂದ್ ಮಾಡಿದ್ರಿ. ನಿಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಯುವ ನಿಧಿ ಅಂತ ಹೇಳಿ ಘೋಷಣೆ ಮಾಡಿ ಅದಕ್ಕೆ 3,000 ರೂಪಾಯಿ ಅಂತ ಹೇಳಿ ಘೋಷಣೆ ಮಾಡಿದ್ರಿ. ಆದರೆ ಆ ಯುವ ನಿಧಿ ಫಲಾನುಭವಿ ಆಗಬೇಕಾದ್ರೆ ನಿಮ್ಮ ಸರ್ಕಾರ ಹೇಳುತ್ತೆ ಅವನು ತನ್ನನ್ನು ತಾನು ನಿರುದ್ಯೋಗಿ ಅಂತ ಹೇಳಿ ಘೋಷಣೆ ಮಾಡ್ಕೋಬೇಕು. ಅಂದಾಗ ಮಾತ್ರ ನೀವು 3,000 ರೂಪಾಯಿನ ಡಿಗ್ರಿ ವಿದ್ಯಾರ್ಥಿಗಳಿಗೆ ನೀವು ಕೊಡ್ತೀರಿ. ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಸರ್ಕಾರ ನಿರುದ್ಯೋಗಿಗಳಿಗೆ ಒಂದು ಉತ್ತೇಜನ ನೀಡ್ತಾ ಇದೆ. ಒಂದು ಓಲೈಕೆಯ ರಾಜಕಾರಣ, ಒಂದು ವೋಟ್ ಬ್ಯಾಂಕ್ ಸಲುವಾಗಿ ಆಗ್ತಾ ಇದೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಒಂದು ಎರಡನೇ ಪ್ರಶ್ನೆ, ತಮ್ಮ ಮುಂದೆ ಈ ರಾಜ್ಯದ ಒಬ್ಬ ಪ್ರಭಾವಿ ರಾಜಕಾರಣಿ ಮತ್ತು ಪ್ರಬುದ್ಧ ರಾಜಕಾರಣಿ ಸಚಿವರಾಗಿರೋದ್ರಿಂದ ಇದು ಇಡೀ ದೇಶದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ. ಇವತ್ತು ಒಂದು ದೇಶ ಒಂದು ಚುನಾವಣೆ, ಒನ್ ನೇಷನ್ ಒನ್ ಎಲೆಕ್ಷನ್ ಸಂಸತ್ತಿನಲ್ಲಿ ಪ್ರಧಾನಮಂತ್ರಿಗಳು ಚರ್ಚೆ ನಡೀತಾ ಇದೆ. ಅದಕ್ಕಾಗಿ ತಾವು ಕೂಡ ಈ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಸಲ್ಲಿಸಬೇಕಂತ ಕೇಳ್ತೀನಿ. ಎರಡನೇದಕ್ಕೆ ಮೊದಲನೇ ಉತ್ತರ ಕೊಡ್ತೀನಿ. ಆಯ್ತು, ಒಟ್ಟಾರೆ ಎಲ್ಲ ಚುನಾವಣೆ ಆಗ್ಬಿಡ್ತು. ಯಾವುದೋ ಸರ್ಕಾರ ಬಿತ್ತು, ಅವಾಗ ಏನಾಗುತ್ತೆ? ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಬಿದ್ದ ತಕ್ಷಣ ಏನಾಗುತ್ತೆ? ಎಲೆಕ್ಷನ್ ಮತ್ತೊಮ್ಮೆ ಚುನಾವಣೆ ನಡಿಬೇಕು. ಆಯ್ತು, ಮತ್ತೊಮ್ಮೆ ಚುನಾವಣೆ ನಡಿಬೇಕಂತಂದಾಗ ಏನಾಯ್ತು? ಮತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಎಲ್ಲಿ ಬಂತು? ಈಗ ಇದು ಒಟ್ಟಾರೆ ಒಂದು ದೇಶ ಒಂದು ಚುನಾವಣೆಯ ಹಿಂದಿನ ಉದ್ದೇಶ ನೋಡಿದರೆ ಇದೊಂದು ಆರ್ಥಿಕವಾಗಿ ಈ ದೇಶವನ್ನ ಈ ಒಂದು ಚುನಾವಣೆ ನಡೀಬೇಕಾದ್ರೆ ಸರಿಸುಮಾರು 500 ಕೋಟಿ 600 ಕೋಟಿ ಇವತ್ತು ವಿಧಾನಸಭಾ ಚುನಾವಣೆ ನಡೀಲಿಕ್ಕೆ ಖರ್ಚು ವೆಚ್ಚ ಅಂತ ಹೇಳಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಈ ಒಂದು 500 ಕೋಟಿ 600 ಕೋಟಿ ಒಂದು ಚುನಾವಣೆ ನಡೆಸೋದರಿಂದ ಅದನ್ನ ಈ ರಾಜ್ಯದ ಅಭಿವೃದ್ಧಿಗೆ ಬಳಕೆ ಮಾಡಬೇಕು ಅನ್ನುವ ಹಿತದೃಷ್ಟಿಯಿಂದ ಒಂದು ದೇಶ ಒಂದು ಚುನಾವಣೆ ಮಾಡಬೇಕು ಅನ್ನುವ ಉದ್ದೇಶ. ಕೇಂದ್ರದ ಚುನಾವಣೆ, ರಾಜ್ಯದ ಚುನಾವಣೆ ಒಂದೇ ಸರಿ ಆಯ್ತು. ಎಲ್ಲ ಸರ್ಕಾರಗಳು ರಚನೆ ಆದವು. ಈಗ ಸರ್ಕಾರ ಬಿತ್ತು, ಪತನ ಆಯ್ತು. ಯಾವ್ದೋ ಒಂದು ಸರ್ಕಾರ ಅವಾಗ ಏನ್ ಮಾಡ್ಬೇಕು? ರಾಜ್ಯ ಸರ್ಕಾರ ಪತನ ಆದ್ರೆ ಏನ್ ಮಾಡ್ಬೇಕು? ಪ್ರಪಂಚದಲ್ಲಿ ಎಲ್ಲಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಬೀಳ್ತವೆ. ಬಿದ್ದಾಗ ಏನಾಗಬೇಕು ಅವಾಗ? ಮತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಎಲ್ಲ ಐತೆ ಅವಾಗ. ಒನ್ ನೇಷನ್ ಒನ್ ಎಜುಕೇಶನ್ ಯಾಕೆ ಆಗ್ಬಾರ್ದು? ಒನ್ ನೇಷನ್ ಒನ್ ಹೆಲ್ತ್ ಕಾರ್ಡ್ ಯಾಕೆ ಆಗ್ಬಾರ್ದು? ನಾನು ಉತ್ತರ ಕೊಡ್ತೀನಪ್ಪ, ಉತ್ತರ ಕೊಡ್ತೀನಿ. ದಯಮಾಡಿ ಸಚಿವರಿಗೆ ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಡಿ. ಮಲ್ಲಣ್ಣ ತಾವು ಕೂತ್ಕೊಳ್ಳಿ. ತಾವು ಬ್ರದರ್ NEP ಬಗ್ಗೆ ಮಾತಾಡ್ರಿ. ತಮ್ಮ ಹೆಸರೇನು? ಪಣಿರಾಘವಂತ. ನಮಸ್ಕಾರ. ಇದು ಒಳ್ಳೆ ವಿಷಯ ಐತಿದ್ರಿ. ನಿಮ್ಮ ತಂದೆ ನಿಮ್ಮ ತಾತನ ಕಾಲದಿಂದ NEP ಇರಲಿಲ್ಲ ದೇಶದಲ್ಲಿ. ಸಮಾಧಾನ ಕೇಳಿಸ್. ಈಗ ನೀವು ಹೇಳಿದ್ರಲ್ಲ, ನಾನು ಹೇಳ್ದು ಕೇಳಿಸ್. ನಿಮ್ಮ ತಂದೆ ಕಾಲ, ನಿಮ್ಮ ತಾತನ ಕಾಲದಿಂದ ಇಲ್ಲಿವರೆಗೆ NEP ಈ ದೇಶದಲ್ಲಿ ಇರಲಿಲ್ಲ. ಇವತ್ತು ಗೂಗಲ್ ಹೆಡ್ ಯಾರು? ಪ್ರಪಂಚದಲ್ಲಿರ್ತಕ್ಕಂಥ ವರ್ಲ್ಡಲ್ಲಿ ಯಾವುದೇ ಬ್ಯಾಂಕ್ಗಳಿಗೆ ಹೋದ್ರೆ, ಇಸ್ರೋ, ನಾಸಾ, ನೀವು ಎಲ್ಲ ಪ್ರಪಂಚದಲ್ಲಿ ಯಾವುದೇ ವರ್ಲ್ಡ್ ಬ್ಯಾಂಕ್ಗಳಿಗೆ ಹೋಗಿ, ಯಾವುದೇ ಮಲ್ಟಿನ್ಯಾಷನಲ್ ಬ್ಯಾಂಕ್ಗಳಿಗೆ ಹೋಗಲ್ರಿ, ಇವತ್ತು ಯಾವ ದೇಶದವ್ರು ಕೆಲಸ ಮಾಡ್ತಿದಾರ? ಅವ್ರು ಯಾರು NEP ಓದ್ಲಿಲ್ಲ ರಾಜಾ? ಸಮಾಧಾನ ಕೇಳು. NEP ನಲ್ಲಿ BJP ಐಡಿಯಾಲಜಿ ಇದೆ. ಅದಕ್ಕೆ ಹೇಳ್ತಿರೋದು. ನೀನ್ ಹೇಳಿ ಏನಿದೆ? ನಿನಗೆ ಗೊತ್ತಿಲ್ಲಲ್ಲ, ಅದಕ್ಕೆ ತೆಗ್ದಿರೋದು ನಾವು. ನೀನು ಅರ್ಥ ಮಾಡ್ಕೊಂಡ್ಮೇಲೆ ನನ್ನ ಹತ್ರ ಬಾ. ಮತ್ತೆ ಆಯ್ತು, ಒಂದ್ ನಿಮಿಷ ತಡಿ, ಉಲ್ಟಾ ಹೇಳ್ತೀನಿ. ಒಂದ್ ನಿಮಿಷ ತಡಿ ಮಲ್ಲಣ್ಣ, ಒಂದ್ ನಿಮಿಷ ಕುತ್ಕೋ. ಅವ್ನು ಮಾತಾಡ್ಲಿ. ಆಯ್ತು, ನಿನಗೆ ಡಿಫ್ರೆನ್ಸ್ ಗೊತ್ತಿಲ್ಲ ಅಂದ್ರೆ ಮತ್ತೆ ಅದ ಪರ ಯಾಕೆ ಮಾತಾಡ್ತೀನಿ ನೀನು? ಅದಕ್ಕೆ ಹೇಳ್ತಿದ್ದೆ. ಯಾಕೆ ಬಿಟ್ಟಿಲ್ಲ, ಯಾಕೆ ಓದಕ್ ಬಿಟ್ಟಿಲ್ಲ ಅಂತಂದ್ರೆ, ನಾವೇನು ಮಾರ್ಗದರ್ಶಿ ಮಾಡಿವಲ್ಲ ಅದು ಓದ್ಕೊಂಡು ಎಲ್ಲ ಕಡೆ ಜನ ಹೋಗಿದ್ದಾರೆ. ಇದು ಓದಿದ್ರೆ ಕಮ್ಮಿ ಹೋಗ್ತಾರೆ ಅಂತ ನಾವು ಹಳೆದೇ ಮಾಡಿರೋದು. ಅದು ವೆರಿ ಗುಡ್ ಕ್ವಶನ್. ಒಳ್ಳೆ ಪಾಯಿಂಟ್ ಹೇಳಿದೆ ನಮ್ಮ ಹುಡುಗ. ನೋಡಪ್ಪ, ಈಗ ಎಲ್ಲಾ ಸರ್ಕಾರಗಳು ಬಂದಾಗ ಕೇಳಿ ಮಲ್ಲಣ್ಣಲ್ಲ, ಎಲ್ಲಾ ಸರ್ಕಾರಗಳು ಬಂದಾಗ ಅವ್ರ ಕಾರ್ಯಕ್ರಮ ಮಾಡ್ತವೆ. ಇದು ಡೆಬಿಲ್ ಸರ್ಟಿಫಿಕೇಟ್ ಅಂತಾರೆ. ನೀನು ಹಿಂಗೂ ಮಾತಾಡ್ಬೋದು, ಹಂಗೂ ಮಾತಾಡ್ಬೋದು. ನಾವು ಯುವ ನಿಧಿಗಳಿಗೆ ದುಡ್ಡು ಕೊಡ್ತೀವಿ, ನೀವು ಅದಕ್ಕೆ ಏನು ಹೇಳ್ತೀರಿ? ಕೊಟ್ರೆ ಯಾರು ಅನ್ಎಂಪ್ಲಾಯ್ಡ್ ಇದ್ದಾರೆ ಅವ್ರಿಗೆ ಮಾತ್ರ ಕೊಟ್ರೆ ಅದು ಸರಿ ಇಲ್ಲ ಅಂತ ನಿನ್ನ ವಾದನ? ಉದ್ಯೋಗ, ಎಂಪ್ಲಾಯ್ಮೆಂಟ್ ಎಲ್ಲ ಸರ್ಕಾರಗಳು ಸೇರಿದ್ರು ಕೂಡ ಎಲ್ಲರಿಗೆ ಕೆಲಸ ಕೊಡ್ಸಕ್ ಸಾಧ್ಯನೇ ಇಲ್ಲ. ಯಾರು ನಂಗೆ ಬಂದು ಹೇಳಿದ್ರೆ ಸುಳ್ಳು ಹೇಳ್ತಾರಂತ ಅರ್ಥ. ನಾವು ಕೊಡ್ತಕ್ಕಂಥದ್ದು ಅವನಿಗೆ ಅನುಕೂಲ ಆಗಲಿ, ಅದೇನು ಭಾಳ ದೊಡ್ಡ ಬದಲಾವಣೆ ಆಗ್ತಕ್ಕಂಥ ದುಡ್ಡಲ್ಲ. ಒಂದು ಎಫರ್ಟ್ ಮಾಡಿದೀವಿ. ಆ ಎಫರ್ಟಿಗೆ ನಿನ್ನ ಅಭಿಪ್ರಾಯ ಇಲ್ಲ ಅಂದ್ರೆ ಐ ರೆಸ್ಪೆಕ್ಟ್ ಇಟ್. ನಿನ್ನ ಅಭಿಪ್ರಾಯ ಸರಿ ಇಲ್ಲ ಅಂತಂದ್ರೆ ರೆಸ್ಪೆಕ್ಟ್ ಮಾಡ್ತೀನಿ ಅದಕ್ಕೆ. ಬಟ್ ನಮ್ಮ ಅಭಿಪ್ರಾಯ ಅದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿನ್ನ ಭಿನ್ನಾಭಿಪ್ರಾಯ ನಾನು ಗೌರವಿಸಬೇಕು.
ನನ್ನ ಅಭಿಪ್ರಾಯ ನೀನು ಗೌರವಿಸಬೇಕು. ಡಿಫರೆನ್ಸ್ ಆಫ್ ಒಪಿನಿಯನ್ ಇರಲಿ, ಬಟ್ ಗೌರವ ಒಬ್ರಿಗೊಬ್ರಿಗೆ ಇರಲಿ.